ನಮಸ್ತೆ. ಗುಡ್ ಈವ್ನಿಂಗ್. ಮೊದಲನೇದಾಗಿ ಸರ್ ಹೇಳಿದಾಗೆ ಹಿಂದೂ ಕ್ಯಾಲೆಂಡ್ರ್ ಪ್ರಕಾರ ನಾಳೆ ಯುಗಾದಿ ಹಬ್ಬ, ನ್ಯೂ ಇಯರ್, ಹಿಂದೂ ನ್ಯೂ ಇಯರ್. ಸೊ ಯುಗಾದಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಲಾಸ್ಟ್ ಅದೇ ಇದು ಸೆಕೆಂಡ್ ಪ್ರೆಸ್ ಮೀಟ್, ಫಸ್ಟ್ ಪ್ರೆಸ್ ಮೀಟಲ್ಲಿ ತಾವೆಲ್ಲ ಬಂದಿರ್ತೀರ. ಸೊ ಸುಮಾರು ಹಿಂಟ್ ಕೊಟ್ಟಿರ್ತೀವಿ. ಸೊ ಇವಾಗ ನಮ್ಮ ಟ್ರೈಲರು ಎಲ್ಲನೂ ಎಕ್ಸ್ಪ್ಲೇನ್ ಮಾಡುತ್ತೆ, ತಮಗೆ ಎಲ್ಲ ಐಡಿಯಾ ಕೊಟ್ಟಿರುತ್ತೆ. ಸೊ ಇದು ಕ್ಯಾಲೆಂಡರ್ ಅಂತ ಸಿನಿಮಾ, ವುಮೆನ್ ಸೆಂಟ್ರಿಕ್ ಸಿನಿಮಾ. ಹಿಂದಿನೂ ಮಾಡ್ತಾಯಿದ್ವಿ, ಹಿಂದಿ ಡಬ್ಡ್ ವರ್ಷನ್ ರೆಡಿ ಇದೆ ಕನ್ನಡ ಜೊತೆಗೆ. ಇದು ರಿಲೀಸಿಗೆ ರೆಡಿಯಾಗಿದೆ ಈಗ. ಸೊ ಸೆನ್ಸರ್ ಆಯಿತು. VK ಫಿಲ್ಮ್ಸ್, ವಿಜಯ್ ಕಿರ್ಗುಂದರ್ ಸರ್ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅದೇ ನಿಮಗೆ ಕ್ವಾಲಿಟಿನ ಎಕ್ಸ್ಪ್ಲೇನ್ ಮಾಡುತ್ತೆ, ಬಿಕಾಸ್ ಅವರೆಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಲ್ಲ. ಅವರು ಸಿನಿಮಾದು ಕಂಟೆಂಟು, ಸ್ಟೋರಿ ಕೇಳಿ ಟ್ರೈಲರ್ ಮತ್ತೊಂದು ನೋಡಿದ ಮೇಲೆ ನಮಗೆ ಸಾಥ್ ಕೊಟ್ಟರು. ಸೊ ಅವ್ರು ನಮಗೆಲ್ಲ ಥರದಲ್ಲೂ ರಿಲೀಸ್ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಇನ್ನು ನಮ್ಮ ಇಡೀ ತಂಡಕ್ಕೆ ಮೊದಲನೇದಾಗಿ ಡೈರೆಕ್ಟ್ರು ನವೀನ್ ಶಕ್ತಿ ಅವರಿಂದ ಹಿಡಿದು ಕೋ ಡೈರೆಕ್ಟ್ರು ಮಹಾಂತೇಶ್ ಅವರು, ಮತ್ತು ಮೇನ್ ಟೆಕ್ನಿಷಿಯನ್ಸು ಎಲ್ಲರೂ, ಲೈಕ್ ವಿಕ್ರಮ್ ಅವ್ರು ಸ್ಟಂಟ್ ಮಾಸ್ಟ್ರು, ಬಜರಂಗಿ ಮೋಹನ್ ಕೊರಿಯೋಗ್ರಾಫರು, ಸುರೇಶ್ ಆರ್ಮುಗಮ್ಮ ನಮ್ಮ ಎಡಿಟ್ರು. ಆ್ಯಕ್ಚುಲಿ ಇದು ಲೂಸಿಯಾ ಮತ್ತು ಯೂಟರ್ನ್ ಮಾಡಿದ್ರಲ್ಲ ಅವರು. ಇನ್ನು ಅದೇ ಲಿರಿಕ್ಸ್ ಕೊಟ್ಟಿರೋ ಇದಕ್ಕೆ ಇಂಪಾರ್ಟೆಂಟ್ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು, ಪ್ರಮೋದ್ ಮರವಂತಿ ಅವರು, ಸಿಂಗರ್ಸ್ ರಾಜು ಹೆಗಡೆ, ಅನುಷ್ಕಾ, ಸಂಜಯ್, ಮತ್ತು ಮ್ಯೂಸಿಕ್ ಡೈರೆಕ್ಟ್ರು, ಮೇಯ್ನ್ ಮ್ಯೂಸಿಕ್ ಯು ಕ್ಯಾನ್ ಸಿ ಸುನಾಗ್ ಗೌತಮ್ ಅವರು ತುಂಬ ಎಫರ್ಟ್ಸ್ ಹಾಕಿದ್ದಾರೆ, ತುಂಬ ಟೈಮ್ ತೊಗೊಂಡು ಒಳ್ಳೆ ಕ್ವಾಲಿಟಿ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮತ್ತು ಸಾಂಗ್ಸು ಎಲ್ಲನೂ ಬ್ಯೂಟಿಫುಲ್ಲಾಗಿ ಬಂದಿದೆ. ಇನ್ನು ನೆಕ್ಸ್ಟು ಆರ್ಟಿಸ್ಟ್ ವಿಷಯದಲ್ಲಿ ಬಂದರೆ ನಮ್ಮ ಶಿವಪ್ರದೀಪ್ ಸರು ಆ್ಯಸ್ ಎ ಕೋ ಪ್ರೊಡ್ಯೂಸರ್ ಪ್ಲಸ್ ಆ್ಯಕ್ಟರು. ಇವರು ನಮ್ಮ ಸುಷ್ಮಿತಾ ಅವರು, ಅದರ್ ಆ್ಯಕ್ಟರ್ಸ್, ಇನ್ನು ಆ್ಯಕ್ಟ್ರೆಸಸ್ ಇದ್ದಾರೆ, ಪ್ಲಸ್ ಆ್ಯಕ್ಟರ್ಸ್, ಲೀಡಿಂಗ್ ಆ್ಯಕ್ಟರ್ಸ್ ನೀವು ಪೋಸ್ಟಲ್ಲೇ ನೋಡ್ತಾ ಇದ್ದೀರಾ ಎಲ್ಲ. ಪ್ರಮೋದ್ ಶೆಟ್ರು, ಸುಚೇಂದ್ರ ಪ್ರಸಾದ್ ಅವರು, ರಮೇಶ್ ಇಂದ್ರ, ಆಮೇಲೆ ಪ್ರಕಾಶ್ ತುಮಿನಾಡು, ಚಂದ್ರಪ್ರಭಾ ಅವರು, ಸೊ ಮತ್ತು ಮಾಲಾಶ್ರೀ ಮೇಡಮ್. ಸೊ ಎಲ್ಲರೂ ಸಾಥ್ ಕೊಟ್ಟು ಸಿನಿಮಾ ಸ್ಟೋರಿ ಇಷ್ಟ ಆಗಿ ನಾವು ನಮ್ಮ ಬಜೆಟಲ್ಲಿ ಅವರು ಫಿಟ್ ಆಗಿ ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ರೆಮ್ಯುನರೇಷನ್ ಬೇರೆಯೇ ಇತ್ತು, ಬಟ್ ನಮ್ಮ ಸಬ್ಜೆಕ್ಟ್ ಇಷ್ಟ ಆಗಿದ್ದರಿಂದ ಅವರು ಎಲ್ಲ ಬಂದು ಚೆನ್ನಾಗಿ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಟ್ ಇನ್ ದಿ ಸ್ಕ್ರೀನ್. ಸೆನ್ಸರ್ ವಿಷಯಕ್ಕೆ ಬಂದಾಗ ಫಸ್ಟ್ ರಿಯಾಕ್ಷನ್ ನಿಮ್ಗೆ ಗೊತ್ತಾಗೋದು ಸೆನ್ಸರಿಂದನೇ. ನಾವು ಅವರಿಗೆ ಫಸ್ಟ್ ಸಿನಿಮಾ ತೋರಿಸೋದು, ಟೆಕ್ನಿಕಲ್ ಟೀಮ್ ಬಿಟ್ಟರೆ. ಅವ್ರ ಮುಖದಲ್ಲಿ ನಮಗೆ ತುಂಬ ಒಳ್ಳೆ ಇದು ಕಾಣಿಸ್ತು, ವೈಬ್ಸು ಕೊಟ್ಟರು ಅಲ್ಲಿ ಆ್ಯಕ್ಚುಲಿ. ಆಮೇಲೆ ಅವರು ನಾರ್ಮಲಿ ಅವರು ಫೀಡ್ಬ್ಯಾಕ್ ಕೊಡಲ್ಲ, ಬಟ್ ಕಾಣಿಸ್ತು. ಆಮೇಲೆ ನಾವು ಡ್ರಾಮಾ ಸಬ್ಜೆಕ್ಟು ಅಂತ ಹೇಳಿ ಡ್ರಾಮಾ ಕೇಳಿದ್ವಿ ಕ್ಯಾಟಗರಿ, ಬಟ್ ಅವರು ಸೋಷಿಯಲ್ ಅಂತ ಕೊಟ್ಟರು. ಅವರು ನನಗೆ ಸೋಷಿಯಲ್ ಬೇಡ ಅಂತ ಆರ್ಗ್ಯೂ ಮಾಡಿದೆ, ಬಟ್ ನಾವು ಡೈರೆಕ್ಟ್ರು, ಬಟ್ ಅವರು ಒಪ್ಪಲಿಲ್ಲ. ಸೋಷಿಯಲ್ಲೇ ನಿಮಗೆ ಒಳ್ಳೆ ಪ್ರೈಮ್ ಕ್ಯಾಟಗರಿ, ಅದನ್ನ ಯಾಕೆ ಬೇಡ ಅಂತೀರ ಅಂದ್ಬಿಟ್ಟು ಸೋಷಿಯಲ್ ಕೊಟ್ಟರು. ಸೊ ದಟ್ ಮೀನ್ಸ್ ಎ ಲಾಟ್. ಸಬ್ಜೆಕ್ಟ್ ಈಸ್ ಸೋಷಿಯಲ್ಲು. ಸೊ ಒಂದು ಒಳ್ಳೆ ವಿಷಯನ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಕ್ರೀನ್ ಪ್ಲೇ ಕೊಟ್ಟು, ಆ್ಯಕ್ಷನ್ಗಿಂತ ಮೀರಿ ಬಿಯಾಂಡ್ ಆ್ಯಕ್ಷನ್ ಇಟ್ ಇಸ್. ಸೊ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ, ವುಮೆನ್ ಸೆಂಟ್ರಿಕ್ ವಿಷಯನ ತಾವೆಲ್ಲ ಸಿನಿಮಾ ನೋಡಿದ್ರೆ ತಾವು ಮತ್ತು ತಮ್ಮ ಮೂಲಕ ರೀಚ್ ಆಗುವಂಥ ಪ್ರತಿಯೊಬ್ಬರು ಆಡಿಯನ್ಸು ಸಿನಿಮಾ ಬರ್ತಾ ಇಲ್ಲ ಅಂತ ಕೇಳ್ಪಡ್ತಾ ಇದ್ವಿ, ಬಟ್ ಈ ಸಿನಿಮಾಗೆ 100% ಬರ್ತಾರೆ. ಬಟ್ ತಾವು ಅದನ್ನು ಸ್ವಲ್ಪ ತಮ್ಮ ರೋಲ್ ತುಂಬ ಇದೆ. ಇದೊಂಥರ ವುಮೆನ್ ಅವರಿಗೆ ಒಂದು ಸೆಲೆಬ್ರೇಷನ್ನು. ನಮ್ಮ ರಿಲೀಸ್ ಡೇ 3 ಏಪ್ರಿಲ್ ವುಮೆನ್ ಸೆಂಟ್ರಿಕ್ ಆಗಿದ್ದರಿಂದ ಅವರು ಸೆಲೆಬ್ರೇಷನ್ ಮಾಡೋವಂಥ ದಿವಸ, ಅಥವಾ ವುಮೆನ್ಹುಡ್ದು ಒಂದು ಡೇ, ಒಂದು ಹಬ್ಬ ಅಂತ ಅನ್ಕೋಬೋದು. ಅವ್ರ ಫ್ಯಾಮಿಲಿ ಸಮೇತ ಬಂದು ನೋಡಿದ್ರೆ ಅವರ ಮನೆಯಲ್ಲಿ, ಇನ್ಕ್ಲೂಡಿಂಗ್ ನನ್ನ ಮನೆಯಲ್ಲಿ, ಪ್ರತಿಯೊಬ್ಬರ ಆರ್ಟಿಸ್ಟ್ ಮನೆಯಲ್ಲಿ, ಟೆಕ್ನಿಷಿಯನ್ ಮನೆಯಲ್ಲಿ ಒಂದು ದೊಡ್ಡ ಚೇಂಜಸ್ ಆಗುತ್ತೆ. ಇದನ್ನು ಸಿನಿಮಾ ನೋಡಿ ನಾವು ಅದನ್ನು ಏನೂ ಇಲ್ಲ ಅನ್ಸೋ ವಿಷಯ ಬರೋದಿಲ್ಲ. ಅಂದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ, ಫಸ್ಟಿಂದ ಲಾಸ್ಟ್ವರೆಗೂ ಬಂದು ನೋಡಿಬಿಟ್ರೆ, ನೀವು ನಿಮ್ಮ ಕೆರಿಯರಲ್ಲಿ, ನಿಮ್ಮ ಲೈಫಲ್ಲಿ, ನಿಮ್ಮ ಪ್ಯಾಷನ್, ದುಡ್ಡು ಮಾಡೋದಿರ್ಬೋದು, ಮತ್ತು ಫೇಮ್ ಮಾಡೋದು, ಅಥವಾ ಹಲವಾರು ಪ್ರಾಬ್ಲಮ್ಗಳು, ಹೆಲ್ತ್ ಎಲ್ಲನೂ ಅಟೆಂಡ್ ಮಾಡ್ತಾ ಇರ್ತೀರಿ. ಅದಕ್ಕೆ ಟೈಮ್ ಕೊಡ್ಬೋದು. ಈ ವಿಷಯನ ಗಮನಿಸ್ಕೊಂಡ್ರೆ ನಿಮಗೆ ಜಾಸ್ತಿ ಬೇರೆ ವಿಷಯಕ್ಕೆ ಟೈಮ್ ಸಿಗುತ್ತೆ. ಸೊ ಇದೊಂದು ಇಟ್ ಈಸ್ ಟೇಕನ್ ಕೇರ್ ಆದರೆ ಎವ್ರಿಥಿಂಗ್ ಎಲ್ಸ್ ಇಸ್ ಟೇಕನ್ ಕೇರ್. ಆ್ಯಂಡ್ ಇಟ್ ಇಸ್, ಈ ಸಬ್ಜೆಕ್ಟು ವೆರಿ ಯೂನಿವರ್ಸಲ್ ಆ್ಯಂಡ್ ಯೂನಿಕ್. ಯಾಕೆಂದರೆ ಇದುವರೆಗೆ ಯಾರು ಟಚ್ ಮಾಡಿಲ್ಲ.
ಸ್ಟೋರಿ ನಾನು ಬರೆದಿದ್ದು, ಡೈರೆಕ್ಟರ್ ಅದನ್ನ ತುಂಬ ಚೆನ್ನಾಗಿ ವೆರಿ ಕ್ಯೂರಿಯಸ್ ಆಗಿ, ಬಿಕಾಸ್ ಸುಮ್ಮನೆ ಸರ್ ಸಿನಿಮಾ ನೋಡಿದ ಮೇಲೆ ನೀವು ಅದಕ್ಕೆ ಎಸ್ ಸರ್ ಎಸ್ ಎಸ್ ನನ್ನ ಅರಿವಿಗೆ ನನ್ನ ನಾಲೆಜ್ ಪ್ರಕಾರನೇ ಹೇಳ್ತಾ ಇದ್ದೀನಿ ಸರ್, ನನ್ನ ಅರಿವು ಪ್ರಕಾರ. ಬಟ್ ತಾವು ನೋಡಿದ ಮೇಲೆ ತಮ್ಗೆ ಅನ್ಸುತ್ತೆ ಅನ್ನೋ ಹೋಪ್ಸ್ ಇದೆ ಸರ್. ಮಹಿಳಾ ಪ್ರಧಾನ ಅಂದರೆ ಸರ್, ಈಗ ಸ್ಟೋರಿ ಈಸ್ ಅಬೌಟ್ ಮಹಿಳಾ ಪ್ರಧಾನ, ಇಟ್ಸ್ ನಾಟ್ ಅಬೌಟ್ ರೋಲ್. ಒಂದು ವುಮೆನ್ ಹಾಕೊಂಡ್ರೆ ಮುಂಚೆ ಹೀರೋ ಸೆಂಟ್ರಿಕ್ ಅಂದರೆ ಹೀರೋನೇ ಬಿಲ್ಡಪ್ ಕೊಟ್ಕೊಂಡು ಹೋಗೋದು ಹೀರೋ. ವುಮೆನ್ ಅಂದರೆ ವುಮೆನ್ನೇ ಲೀಡ್ ಆಗಿ ಹೀರೋಯಿನ್ ಅಥವಾ ಹೀರೋ ಆಫ್ ದಿ ಸಬ್ಜೆಕ್ಟ್ ಅಂತಾರೆ, ಅದಲ್ಲ. ದ ವುಮೆನ್ ಸೆಂಟ್ರಿಕ್ ಕತೆ ವುಮೆನ್ ಓರಿಯೆಂಟೆಡ್, ಸೊ ವುಮೆನ್ ಸೆಂಟ್ರಿಕ್. ಬಟ್ ನಾವು ಪ್ರತಿಯೊಬ್ಬರೂ ವುಮೆನ್ಗೆ ಕನೆಕ್ಟೆಡ್ ಆಗಿರೋದ್ರಿಂದ, ನಮ್ಮ ತಾಯಿ ಬೇಸಿಕಲಿ, ಸೊ ತಾಯಿ, ಡಾಟರು, ಸಿಸ್ಟರು, ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರು ವುಮೆನ್ ಇಂದನೇ. ನಾವು ಈಗ ಅರ್ಥಲ್ಲಿರೋದೇ ಮದರಿಂದ. ಸೊ ಹಾಗಾಗಿ ಎಲ್ಲರೂ ನಮ್ಮ ವುಮೆನ್ಗೆ ಕನೆಕ್ಟೆಡ್ ಆಗಿ ವುಮೆನ್ ಜೊತೆನೇ ನಾವು ಇರೋದು, ಜೀವನ ಸಾಗಿಸ್ತಾ ಇರೋದ್ರಿಂದ, ಅವರಿಂದನೇ ನಾವು ಜನ್ಮ ಪಡ್ಕೊಂಡಿರೋದ್ರಿಂದ ಎಲ್ಲರಿಗೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಪರ್ಸನ್ದು ಅಲ್ಲ, ಎಲ್ರಿಗೂ ಕನೆಕ್ಟ್ ಆಗುವಂಥದ್ದು. ಯಾವ ಈಗ ಕ್ಯಾಸ್ಟ್ ಕ್ರೀಡ್ ಯಾವುದೂ ಇಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ವುಮೆನ್ ಅಂದಾಗ ಅವ್ರಿಗೆ ಕನೆಕ್ಟ್ ಆಗೋಂಥ ವಿಷಯ. ಹಾಗಾಗಿ ಯೂನಿವರ್ಸಲ್ ಸಬ್ಜೆಕ್ಟ್. ಅವರ ಕಲರು ಬ್ಲ್ಯಾಕ್ ಇರ್ಬೋದು, ರಿಚ್ ಇರ್ಬೋದು, ಪುವರ್ ಇರ್ಬೋದು, ಎಲ್ರಿಗೂ ಇದು ಅಪ್ಲಿಕೇಬಲ್. ಸೊ ಒಂದು ವಿಷಯ ಅದು ಅಪ್ಲಿಕೇಬಲ್, ಹಾಗಾಗಿ ಆ ವಿಷಯ ಇಟ್ಕೊಂಡು ಮಾಡಿದ್ದೀವಿ. ಸೋಷಿಯಲ್ ಸರ್, ಓಕೆ. UA 16+. UA ಬಿಕಾಸ್ ನಮಗೆ ಆ್ಯಕ್ಚುಲಿ ಸರ್ ಕಮರ್ಷಿಯಲ್ ಎಲಿಮೆಂಟ್ ಸ್ವಲ್ಪ ಬೇಕು ಅಂತಾನೆ ನಾವು ಅದೇ ಥರ ಸ್ಕ್ರೀನ್ ಪ್ಲೇಲೂ ಅದು ಮಾಡಿದ್ದೀವಿ ಸರ್. ಸ್ವಲ್ಪ ಈಗ ಈ ಸಾಂಗ್ ನೋಡಿರ್ತೀರ ತಾವೆಲ್ಲ, ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಇರಲೇಬೇಕು. ಯಾಕಂದರೆ ತುಂಬ ನಾವು ಏನೇ ಪ್ರೀಚಿ ಆಗಿದ್ರೆ, ಅಂದರೆ ಏನೋ ಬೋಧನೆ ಮಾಡೋಕ್ಕೆ ಹೊರಟ್ರೆ ಯಾರು ನೋಡಲ್ಲ ಅಂತ ಗೊತ್ತು. ಹಾಗಾಗಿ ನಾವು ಎಸ್ ಸರ್, ಯಾಕೆಂದ್ರೆ ಇದೇನಕ್ಕೆಂದರೆ ಸಿನಿಮ್ಯಾಟಿಕ್ ಆಗಿ ನಾವು ನಿಮ್ಗೆ ಆಡೋ ಈ ಒಂದು ಪ್ರೀತಿಯಿಂದ ನಾವು ಈ ಲ್ಯಾಂಗ್ವೇಜ್ಗಳನ್ನ ಉಪಯೋಗಿಸಿರೋದು ಅಷ್ಟೇ. ಅಂದರೆ ನಾರ್ಮಲ್ ಆಗಿ ಬನ್ನಿ ಅನ್ನೋಕ್ಕೆ ಒಂದು ಪ್ರೀತಿಯಿಂದ, ಈಗ ನಮ್ಮ ಅಂಬರೀಶ್ ಸರ್ ಇದ್ದಾಗೆ ಆ ಥರದ್ದು ಒಂದು ಅಪ್ರೋಚಲ್ಲಿ ನಾವು ಮಾಡಿದ್ದೀವಿ ಅಷ್ಟೇ. ಅದರಲ್ಲಿ ಏನು ಇಲ್ಲ ಆ್ಯಕ್ಚುಲಿ ಅರ್ಥ ಆಯಿತು ಅನ್ನೋದು ನಾರ್ಮಲ್ ವರ್ಡೇ. ಬಟ್ ಇಲ್ಲ ಅರ್ಥ ಆಯಿತು ಅಂತ ಡೈರೆಕ್ಟಾಗಿ ವರ್ಡ್ನ ಒಂಚೂರು ಅದನ್ನ ಬಿಡಿಸಿದೀವಿ, ಅಷ್ಟು ಬಿಟ್ರೆ. ಎಸ್ ಹಾಂ ಇನ್ವೆಸ್ಟಿಗೇಷನ್ ವಿಷಯದಲ್ಲಿ ಅವರು ಟೀಮ್ಗೆ ಹೇಳ್ತಾ ಇರ್ತಾರೆ ಸರ್. ಅವ್ರ ಟೀಮ್ ಅವರ ಜೂನಿಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಅವ್ರು ಡಿಕ್ಟೇಟಿಂಗ್ ಆಗಿರ್ತಾರೆ, ಸೊ ಕಮಾಂಡಿಂಗ್ ಆಗಿರ್ತಾರೆ. ಹೌದು, 100%. ಆ್ಯಕ್ಚುಲಿ ಅದು ನಿಮ್ಗೆ ಅಲ್ಲ ಆಗಲ್ಲ. ಆ್ಯಕ್ಚುಲಿ ನೀವು ಹೇಳಿದಾಗೆ ಸಿನಿಮಾ ಕನೆಕ್ಟ್ ವಿಷಯ ಏನಂದರೆ, ನಮ್ಮ ಉದ್ದೇಶ ಇಷ್ಟೇ, ನಾರ್ಮಲ್ ಆಗಿ ಕರೆದಾಗ ನೆನ್ಪಿಟ್ಕೊಳಕ್ಕಾಗಲ್ಲ ಈ ವಿಷಯಗಳು. ಸ್ವಲ್ಪ ನಾವು ಬೇರೆ ಥರ ಯಾವುದಾದ್ರು ವಲ್ಗಾರಿಟಿ ಅಥವಾ ಇನ್ನೇನು ಬೈದು ಆ ಥರ ಏನಿಲ್ಲ, ಜಸ್ಟ್ ಒಂದು ಅಲ್ಲ UA ಅಲ್ಲಿ ಸರ್ 16+ ಅದು. ನಾವು ನಮ್ಮ ಸ್ಕ್ರೀನ್ ಆ್ಯಕ್ಷನ್ಸ್ ಇದೆ, ಕೆಲವು ಡೈಲಾಗ್ಸ್ಗಳು ಕೂಡ ಆ ಥರ ಇದೆ. ಡಬಲ್ ಮೀನಿಂಗ್ ಅಂತ ಆ ಥರ ಸಿಚುವೇಶನ್ ಅಲ್ಲಿ ಈಗ ಪೊಲೀಸ್ ಏನೋ ಅವ್ರು ಇವರಿಗೆ ಜೂನಿಯರ್ಸ್ ಬೈತಿರ್ತಾರೆ, ಈ ಥರದ್ದು ಒಂದಿಷ್ಟು ಇದೆ, ಒಂದಿಷ್ಟು ಕಾಮಿಡಿ ಇರುತ್ತೆ. ಸೊ ಸರ್ ಅದು ನೀವೊಂದು ಡೈರೆಕ್ಟ್ ಸರ್, ಯಾಕಂದರೆ ಕ್ಯಾಲೆಂಡರ್ ಮನೆಯ ಕತೆ. ಸೊ ಕ್ಯಾಲೆಂಡರ್ ನೆಕ್ಸ್ಟ್ ಅಬ್ಸರ್ವ್ ಮಾಡ್ಬೋದು. ಈ ಕತೆ ಕಂಪ್ಲೀಟಾಗಿ ನೋಡಿದಾಗ ಎವ್ರಿಥಿಂಗ್ ರಿಯಲೈಸ್ ಆಗ್ತಾ ಹೋಗುತ್ತೆ. ಯಾಕೆ ಯಾವ ಡೇಟ್ ಇಂಪಾರ್ಟೆಂಟ್ ನನಗೆ, ಯಾವ ಡೇಟ್ಸ್ ಇಂಪಾರ್ಟೆಂಟ್ ಇಲ್ಲ ಅನ್ನೋದು ರಿಯಲೈಸ್ ಆಗ್ತಾ ಹೋಗುತ್ತೆ. ಎಸ್ ಸರ್,
ಇಲ್ಲ ಆ ಥರದ್ದೇನು ಆ ಥರ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ. ಇದು ಪ್ರತಿ ಮನೆಯಲ್ಲಿ ಪ್ರತಿ ಸಂಸಾರದಲ್ಲಿ ನಡೆಯುವಂಥ ಕತೆ. ಅದನ್ನು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಹೇಳಿದ್ವಿ. ಡಾಕ್ಟರ್ ಪ್ರಮೋಷನ್ಗಾಗಿ ಸರ್, ಜಸ್ಟ್ ಪ್ರಮೋಷನ್ ಸರ್. ಇಲ್ಲ ಸರ್, ಪ್ರಮೋಷನ್ಗೆ ಮಾಡಿದ್ದು ಸರ್. ಓಕೆ, ಇಲ್ಲ ಆ ಥರ ಇಲ್ಲ, ಪ್ರಮೋಷನ್ಗಾಗಿ ಮಾಡಿದ್ದು ಸರ್. ಅದೇ ಹೇಳಿದ ಎಂಟರ್ ಕರ್ನಾಟಕ ಆಗಿಲ್ಲ ಅಂದ್ರೂ ಎಲ್ಲೆಲ್ಲಿ ಆಗತ್ತೆ ಪಕ್ಕದಲ್ಲಿ ಡೈರೆಕ್ಟ್ರು ಅಥವಾ ಇನ್ನೊಬ್ರು ಇಟ್ಕೊಂಡು ಏನು ಸರ್ ಹೀರೇನ್ ಕರ್ಕೊಂಡ್ರೆ ಮನೆಗೆ ಎಂಟ್ರಿ ಆಗಕ್ಕಾಗಲ್ಲ, ಅಲ್ಲೇ ಇರ್ಬೇಕಾಗತ್ತೆ. ಎಂಟೈರ್ ಕರ್ನಾಟಕ ಇಲ್ಲ ಆದ್ರೂ ಮೇಜರ್ ಪ್ಲೇಸಸ್ ಕವರ್ ಮಾಡೋ ಐಡಿಯಾ ಇದೆ. ಅದು ಸಿನಿಮಾದಲ್ಲಿ ಯೂಸ್ ಮಾಡಿದೀವಿ, ಬಟ್ ಅದೇ ಮೇನ್ ಕ್ಯಾರೆಕ್ಟರ್ ಅಂತೂ ಅಲ್ಲ, ಇದು ಜಸ್ಟ್ ಒಂದು ಕಾರ್ ಅಷ್ಟೇ, ಬೇರೆ ಏನಿಲ್ಲ, ಸ್ಪೆಷಲ್ ಏನಿಲ್ಲ. ಸಿನಿಮಾದಲ್ಲಿ ಸರ್ ಹೌದು, ತುಂಬ ಇದೆ. ಮೇನ್ ವಿಷಯಗಳು ಮೇನ್ ತೋರಿಸಿದ್ವಿ, ಬಟ್ ಇನ್ನೂ ಇದೆ ಸರ್, ಇನ್ನೂ ಇದೆ. ಇಲ್ಲ ಸರ್, ಆ್ಯಕ್ಚುಲಿ ಈ ಥರ ಗೆಸ್ ಮಾಡಲಿ ಅಥವಾ ಕ್ಯೂರಿಯಾಸಿಟಿ ಆಗಲಿ ಅಂತಲೇ ನಾವು ಈ ಥರ ಮಾಡಿದ್ದೀವಿ, ಬಟ್ ಆ ಥರ ಇಲ್ಲ ಸರ್. ಕೇಸಸ್ ಆ್ಯಕ್ಚುಲಿ ನನಗೆ ಇಟ್ಸ್ ಬೇಸಿಕಲಿ ಹಾರ್ಟಿಂದ ಬಂದಿದ್ದು. ನಾನೇನು ಸ್ಟೋರಿ ಬರೀಬೇಕು ಅಂತ ಬರ್ದಿದ್ದಲ್ಲ, ಎಲ್ಲ ಕೂತಾಗ ಅಬ್ಸರ್ವ್ ಮಾಡ್ತಾ ಹೋದಾಗ ನಾನು ನನ್ನ ಸುತ್ತಮುತ್ತ ಅದೇ ನಾನು ಹೇಳಿದಾಗ ನನ್ನ ಸಿಸ್ಟರ್ಸು, ನಾನು ಮ್ಯಾರಿಡ್ ಇರೋದು, ನನ್ನ ವೈಫು, ಮದರು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ಏನೋ ಒಂದು ಫ್ಲ್ಯಾಶ್ ಆಯಿತು. ಆಮೇಲೆ ನನ್ನ ವೈಫ್ ಡಾಕ್ಟ್ರ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಅವಾಗ ಅದು ನಾಲೆಡ್ಜ್ ಕೊಡ್ತಾ ಇರ್ತಾರೆ. ಸೊ ನನಗೆ ಫ್ರೆಂಡ್ಸ್ ಎಲ್ಲ ಬೈತಿರ್ತಾರೆ, MBBS ಬುಕ್ನ ಕದ್ದು ಓದ್ತಿರ್ತೀಯ, ನಾನು CA ಆ್ಯಕ್ಚುಲಿ. ಸೊ ಆ ಥರ ಕೆಲವು ವಿಷಯಗಳು ನಂಗೆ ಗೊತ್ತಿರೋದ್ರಿಂದ ನನಗೆ ಕನೆಕ್ಟ್ ಆಯಿತು ಅಂತ ಅನ್ಕೋತೀನಿ. ಸ್ಟೋರಿ ಇಟ್ಸ್ ನ್ಯಾಚುರಲ್ ಆಗಿ ಫ್ಲೋ ಆಗಿ ಬಂದಿದ್ದು. ಅದನ್ನ ಇವರು ಅಪ್ರಿಷಿಯೇಟ್ ಮಾಡಿದ್ರು. ಇವರು ಮತ್ತೆ ವಿಕ್ರಮ್ ಸರ್ ಬಂದಿದ್ರು ಫಸ್ಟು ನನ್ನ ಸ್ಟೋರಿ ಕೇಳೋದಕ್ಕೆ. ಸ್ಟೋರಿನ ಅಥವಾ ಫಿಲ್ಮ ಸ್ಟೋರಿನ? ಹೌದು. ಬಟ್ ಅಲ್ಟಿಮೇಟ್ಲಿ ನೀವು ನೋಡಿರ್ಬೋದು ಸ್ಕ್ರೀನ್ ಲಾಸ್ಟಿಗೆ ನಮ್ಮ ವೈಫ್ನು ಪಾತ್ರ ಇದೆಯಲ್ಲ, ಸೊ ಅವ್ರ ಡಾಕ್ಟ್ರು ರೋಲು ಅಲ್ಲೂ ಇದೆ. ಸೊ ಅವ್ರ ಮೂಲಕನೇ ನಡೆಯುತ್ತೆ. ಸೊ ನನ್ನ ರೋಲು ಸೀಮಿತವಾಗಿದೆ, ಬಟ್ ಡಾಕ್ಟರ್ ಕ್ಯಾರೆಕ್ಟರ್ಗೆ ಏನು ಬೇಕು ಅದು ಮಾಡಿರ್ತೀನಿ. ಹೌದು ಸರ್, 4 o'clockಗೆ ಅಲ್ಲಿ ನಾವು ತಮ್ಮ ಕರೆದಾಗಲೇ ಅಲ್ಲಿ ಅಪ್ಲೋಡ್ ಚೆಕ್ ಮಾಡ್ತೀನಿ. ಡೆಫಿನೆಟ್ ಆಗಿ ಆಗಿಲ್ಲ. ಎಸ್ ಸರ್. ಇಲ್ಲ ಸರ್, ಇಲ್ಲ ವಿಕಿ ಫಿಲ್ಮ್ಸ್ ಎಲ್ಲರೂ ಕ್ಲೈಂಟ್ ಇಲ್ಲ. ಇಲ್ಲ ಆ್ಯಕ್ಚುಲಿ ಸರ್ ಅದೇ ಹೇಳಬೇಕು ಅಂದ್ರೆ ಆ್ಯಕ್ಚುಲಿ ಅದು ವಿಡಿಯೋ ಪ್ಲೇ ಮಾಡಬೇಕು ಅಂದ್ಕೊಂಡು ಆ ಪೆನ್ ಡ್ರೈವ್ ಏನೋ ವರ್ಕ್ ಆಗಲಿಲ್ಲ. ಮುಂಬೈಲಿ ಪ್ರೆಸ್ ಮೀಟ್ ಮಾಡಿದ್ವಿ, ನ್ಯಾಷನಲ್ ಲೆವೆಲ್ ಪ್ರೆಸ್ ಮೀಟು ಮೊನ್ನೆ. ಡೇಟ್ ಯಾವಾಗ ಸರ್? 12th March. ಮುಂಬೈಲಿ ಒಂದು ಸ್ಮಾಲ್ ಟೀಮ್ ಹೋಗಿದ್ದು, ನಮ್ಮ ಕಡೆಯಿಂದ ಒಂದು 5 ಜನ ಹೋಗಿದ್ವಿ. ಇವರು ಪ್ಲಸ್ ಇನ್ನೊಬ್ರು ಬಂದಿದ್ರು. ಸೊ ಇಲ್ಲಿದ್ದಾರೆ ಸಾಯಿ ಅಂತ. ಸೊ ಇಷ್ಟು ಜನ ನಾವು ಹೋಗಿ ಅಲ್ಲಿ ದೊಡ್ಡದಾಗಿ ನ್ಯಾಷನಲ್ ಲೆವೆಲ್ ಪ್ರೆಸ್ ಮೀಟ್ ಆಯಿತು. ತುಂಬ ಕವರೇಜ್ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರಿಗೂ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಎಲ್ಲಾನು ಅಪ್ರಿಷಿಯೇಟ್ ಮಾಡಿದ್ರು. ಎಕ್ಸೆಪ್ಟ್ 2 ಅಲ್ಲಿ ಗೊತ್ತಾಗಿರಲ್ಲ ಮೋಸ್ಟ್ಲಿ, ಅದು ಕನ್ನಡದ್ದು. ಬೇರೆ ಲ್ಯಾಂಗ್ವೇಜ್ ಮಾಡೋ ಐಡಿಯಾ ಇತ್ತು ಸರ್, ಬಟ್ ಇವಾಗ ರಿಲೀಸ್ ವಿಷಯದಲ್ಲಿ ನಮಗೆ ಲಿಮಿಟೆಡ್ ರಿಸೋರ್ಸು ಮತ್ತು ಟೈಮ್ ಇರೋದ್ರಿಂದ ಇದನ್ನು ಕನ್ನಡ ಫೀಡ್ಬ್ಯಾಕ್ ತೊಗೊಂಡು ಮಾಡೋಣ ಅಂತ ಇದ್ವಿ. ವಿಜಯ್ ಸರ್ ಅಂದರು ಫೀಡ್ಬ್ಯಾಕ್ ಬಂದಮೇಲೆ ವಿ ಕ್ಯಾನ್ ರಿಪ್ಲಿಕೇಟ್ ಒಂದು ಫ್ಯೂ ಡೇಸಲ್ಲಿ ಮಾಡಬೇಡ ಅಂತ ಆ ಥರ ಒಂದು ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ಬೇರೆ ಇವಾಗಿಂದ ಆ್ಯಕ್ಟಿವ್ ಆಗಿ ಶುರು ಮಾಡ್ತೀವಿ ಸರ್, ಬಟ್ ಸಾಂಗ್ಗಳಿಗೆ ಏನು ಬೇಕು ಅದು ಮಾಡಿದ್ವಿ. ಸಾಂಗ್ ಸೋಷಿಯಲ್ ಮೀಡಿಯಾ ಅದೆಲ್ಲ ಶುರುವಾಯಿತು. ಒಂದೊಂದು ಸಾಂಗಿಗೆ ಒಂದಿಷ್ಟು 3 ಸಾಂಗು ಟ್ರೆಂಡಲ್ಲಿದೆ ಆ್ಯಕ್ಚುಲಿ. ಒಂದು ಕ್ಲಾಸ್ ಆಗಿ, ಒಂದು ಮೆಲೋಡಿ, ಇನ್ನೊಂದು ಮಾಸ್ ಆಗಿ. ಅದು ಸೀಕ್ವೆನ್ಸ್ ಪಕ್ಕನೇ, ನಾವೇನು ಡಿಸೈಡ್ ಮಾಡಿದಲ್ಲ ಕ್ಲಾಸ್ ಮಾಸ್ ಅಂತ, ಬಟ್ ಅದೊಂದು ವಾಪಸ್ ಕೊಡೆ ಸ್ವಲ್ಪ ಮಾಸಿಯಾಗಿದೆ. ಇನ್ನೊಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಇದೆ ಟೈಟಲ್ ಸಾಂಗು. ಸೊ 3 ಟ್ರೆಂಡಲ್ಲಿದೆ. ಸುನಾದ್ ಗೌತಮ್ ಅವರು ಎಸ್ ಡನ್ ವಂಡರ್ಫುಲ್ ಜಾಬ್ ಆ್ಯಕ್ಚುಲಿ. ಆ ಥರ
ಬೇರೆ ಲ್ಯಾಂಗ್ವೇಜ್ ಹಿಂದಿಲಿ ಪ್ರೆಸ್ ಮೀಟ್ ಮಾಡಿದ್ವಿ ಸದ್ಯಕ್ಕೆ ಅಷ್ಟೇ, ನ್ಯಾಷನಲ್ ಲೆವೆಲ್. ಅಲ್ಲಿ ಒಬ್ಬರು ಅದೇ ನಮ್ಮ ಪಿ ಆರ್ ಎಸ್ ಅವರು ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರ ಕಡೆಯಿಂದನೇ ಅಲ್ಲಿ ಪಿ ಆರ್ ಎಲ್ಲ ಹಿಡಿದು ಅಲ್ಲಿ ಮಂಗಳೂರು ಟೀಮು, ಮತ್ತು ಅಲ್ಲಿ ಒಬ್ಬರು ವುಮೆನ್ಸ್ ಎಲ್ದು ಅಧ್ಯಕ್ಷರು ಬಂದಿದ್ದರು, ಅವರು ಅಲ್ಲಿ ಸಪೋರ್ಟ್ ಮಾಡಿದ್ರು. ಅದು ಪ್ಲೇ ಮಾಡಬೇಕಿತ್ತು, ಆಗ್ತಾ ಇಲ್ಲ ಆ್ಯಕ್ಚುಲಿ ಸಮ್ ರೀಸನ್. ಚರಣ್ ಅವರು ಅಂತ ಅವ್ರ ಪಿ ಆರ್ ಚರಣ್ ಸರ್, ಅವ್ರು ಅದೇ ಗೆಸ್ಟ್ ಆಗಿ ಒಬ್ಬರು ವುಮೆನ್ಸ್ ಹೆಲ್ತ್ ಲೇಡಿ ಬಂದಿದ್ರು ಒಬ್ಬರು. ಸೊ ಅಲ್ಲೂ ಚೆನ್ನಾಗಾಯಿತು, ಎಲ್ಲ ಕವರೇಜ್ ಚೆನ್ನಾಗಾಗಿದೆ. ನಾವು ವಿ ಹ್ಯಾವ್ ಟು ವರ್ಕ್ ಆನ್, ಅದೇ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಸರ್. ಥಿಯೇಟರ್ ನಮ್ಮ ಗುರುಗಳು ಗುಣಶಲ್ ಅಂತ ಇಲ್ಲೇ ಇದ್ದಾರೆ. ರಂಗಾಭರಣ ಅನ್ನೋ ಒಂದು ಸಂಸ್ಥೆಯಿಂದ ಸುಮಾರು 5,000ಕ್ಕಿಂತ ಹೆಚ್ಚು ಬೀದಿ ನಾಟಕಗಳು ಮಾಡಿದ್ವಿ ಮತ್ತು ಸ್ಟೇಜ್ ಶೋಸ್ ಕಪ್ಟೆ ಮಾಡಿದ್ವಿ. ಸೊ ಎಸ್ ಸರ್, ಇದೊಂದು ಹೆಲ್ತ್ ಮಿನಿಸ್ಟರ್ ಕ್ಯಾರೆಕ್ಟರ್ ಇದೆ ಸರ್. ಹೆಲ್ತ್ ಮಿನಿಸ್ಟರ್ ಕ್ಯಾರೆಕ್ಟರ್ ತುಂಬ ಈಸಿ ಸರ್. ಕಾನ್ಸೆಪ್ಟ್ ಹೇಳಿದ ತಕ್ಷಣ ಮೇಡಮ್ ಇಮಿಡಿಯೇಟ್ ಆಗಿ ಒಪ್ಕೊಂಡು ಮಾಡ್ತೀನಿ ಅಂತ. ಗೆಸ್ಟ್ ರೋಲ್ ಥರನೇ ಇರುತ್ತೆ. ಐ ಮೀನ್ ತುಂಬ ಲಾಂಗ್ ರೋಲ್ ಅಲ್ಲ, ಬಟ್ ಅವರು ಇಮಿಡಿಯೇಟಾಗಿ ಒಪ್ಕೊಂಡ್ರು. ಕಾನ್ಸೆಪ್ಟ್ ಇಷ್ಟ ಆಯಿತು. ಸೊ ಅವರು ಮೋಸ್ಟ್ಲಿ ಅವ್ರು ರಿಲೇಟ್ ಮಾಡ್ಕೊಂಡಿರ್ತಾರೆ, ಡಾಕ್ಟರ್ ಇದ್ದಾರೆ, ಸೊ ಹಾಗಾಗಿ. ಎಸ್ ಸರ್, ಮಾಡ್ತಾ ಇದ್ದೀವಿ ಸರ್. ಪ್ಲಾನಿಂಗ್ ಮಾಡ್ತೀವಿ ಸರ್. ಎಸ್ ಸರ್. ಇಟ್ಸ್ ಪಾರ್ಟ್ ಆಫ್ ದ ಒಂದೇ ವಿಷಯ ಸರ್, ಒಂದೇ ವಿಷಯ. ಅದ್ರ ಸುತ್ತ ನಡೆಯೋ ಸನ್ನಿವೇಶಗಳು. ವುಮೆನ್ಸ್ ಡೇ ಓಕೆ, ಪ್ಲಾನ್ ಮಾಡಿದ್ವಿ. ಅಟ್ಲೀಸ್ಟ್ ಟ್ರೈಲರ್ ಲಾಂಚ್ ಪ್ಲಾನ್ ಮಾಡಿದ್ವಿ, ಅದು ವರ್ಕ್ ಆಗಲಿಲ್ಲ. ಮುಂಬೈಯಲ್ಲಿ ಅದೇ ಪ್ಲಾನ್ ಮಾಡಿದ್ವಿ. ಡೇಟ್ಸ್ 3rd ಏಪ್ರಿಲ್. ಓಕೆ. ಬಟ್ ನಮಗೆ ಮೇನ್ ಸ್ಲಾಟ್ ಸಿಕ್ಕೋದು ಇಂಪಾರ್ಟೆಂಟ್ ಅನ್ಸುತ್ತೆ ಈಗ ರಿಲೀಸ್ಗೆ. 3rd ಏಪ್ರಿಲ್ಗೆ ನನಗೆ ಗೊತ್ತಿರೋ ಬಂದಿರೋ ಮಾಹಿತಿ ಪ್ರಕಾರ ಯಾವುದೋ ಅಂಥ ಸಿನಿಮಾಗಳು ಇಲ್ಲ. ಬಿಕಾಸ್ ನಾವು ವಿ ಕಾಂಟ್ ಕಾಂಪೀಟ್ ವಿತ್ ದ ಬಿಗ್ಗರ್ ಸಿನಿಮಾಸ್ ಅಂತ ಬಜೆಟ್ ಅಂತ, ಆ ಉದ್ದೇಶದಲ್ಲಿ ಸ್ವಲ್ಪ ಪ್ಲೇಯಿಂಗ್ ಸೇಫ್ ಅಷ್ಟೇ. ನಾವು ಫಸ್ಟಿಗೆ ಸ್ವಲ್ಪ ವಿ ಆರ್ ಗೋಯಿಂಗ್ ಸ್ಲೋ ಸರ್. ವಿ ಸ್ಟಾರ್ಟ್ ವಿತ್ ಫ್ಯೂ ಥಿಯೇಟರ್ಸ್ ಆ್ಯಂಡ್ ಆ ಥರ ಒಂದು ಅಪ್ರೋಚಲ್ಲಿ ಇದ್ದೀವಿ ಐಡಿಯಾದಲ್ಲಿ. ಬಟ್ ಅವರು ರೆಡಿ ಟು ಗಿವ್ 1,000 ಥಿಯೇಟರ್ಸ್ ಅಂದರೆ ಇಮಿಡಿಯೇಟ್ ಕೊಡ್ತಾರೆ, ಆ ಥರ ಇದೆ. ಬಟ್ ನಾವು ವಿ ಶುಡ್ ಬಿ ಏಬಲ್ ಟು ರೀಚ್ ಔಟ್ ಅಲ್ಲ, ಅದು ವಿಷಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಯರ್ ಪೇಷನ್ಸ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ನಕ್ಷತ್ರ. ಸೊ ಖಂಡಿತ ಎಲ್ಲ ವುಮೆನ್ಸ್ಗೂ ಈ ಸಿನಿಮಾ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದು ಸಿನಿಮಾ ನೋಡಿ ಏಪ್ರಿಲ್ 3ಗೆ. ಥ್ಯಾಂಕ್ ಯು. ಸೊ ನನಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಬಟ್ ಏನಕ್ಕೆ ಆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಏನಕ್ಕೆ ನಾನು ಅನ್ನೆಸೆಸರಿ ಕೋಪ ಮಾಡ್ಕೊಳ್ತೀನಿ, ಅದನ್ನ ತಿಳ್ಕೊಬೇಕಂದ್ರೆ ಸಿನಿಮಾ ನೋಡಬೇಕು. ಐ ಕ್ಯಾನ್ ರಿವೀಲ್ ದಟ್. ಸೊ ಈ ಸೆಕೆಂಡ್ ಸಿನಿಮಾ. ಸೊ ಇದಕ್ಕಿಂತ ಮುಂಚೆ ಸುಖಿ ಭವ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ್ಯಂಡ್ ತಮಿಳಲ್ಲಿ ಮೂನ್ ವಾಕ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ನನ್ನ ಮೇಯಲ್ಲಿ ರಿಲೀಸ್ ಇದೆ ಪ್ರಭುದೇವ ಸರ್ ಜೊತೆ. ಸೊ ಇದು ಕನ್ನಡದಲ್ಲಿ ಸೆಕೆಂಡ್ ಸಿನಿಮಾ. ಥ್ರೂಟ್ ಅಂತ ಹೇಳಕ್ಕಾಗಲ್ಲ ಸರ್. ಇಲ್ಲ, ಅದು ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಇಲ್ಲ ಹಂಗೆ. ಸೊ ಹಾಂ ಸರ್. ಇಲ್ಲ, ಕೋಪ ಬರುತ್ತೆ, ಮನೇಲಿ ತೋರಿಸ್ತೀನಿ ಅಷ್ಟೆ. ಸೊ ಥ್ಯಾಂಕ್ ಯು, ನೀವೆಲ್ಲ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.